ಅವ್ರ ಹತ್ರ ಮಾತಾಡ ಅಂತವಲ್ಲ ಸಮಸ್ಯೆ ನಮ್ದು ಆಮೇಲೆ ಬಂದಿದ್ದೀವಿ, ನಿಮ್ಮ ಹತ್ರ ಬಂದಿದ್ದೀವಿ, ವಿಳಂಬ ಮಾಡಿದ್ವಿ, ಜೆಡ್ಪಿ ಹತ್ರ ಹೋಗಿದ್ವಿ, DS2 ನಿಮ್ಗೆ ಕಾಲಲ್ಲಿ ಮಾತಾಡಿದ್ರು, PDOಗೂ ನಿಮ್ಗೆ ಕಾಲ್ ಕನೆಕ್ಟ್ ಮಾಡಿದ್ರು. ಬಹಳ ಉಡಾಪಿಯಾಗಿ PDO ತುಂಬಾ ಉಡಾಪಿಯಾಗಿ ಮಾತಾಡಿದ್ರು. ಸರ್ ನಾ ಪರ್ಸನಲ್ ಮಾತಾಡಿದೀನಿ ಅಂತ DS2 ಹತ್ರ ಮಾತಾಡಿದ್ರು. ನಾನು ಕಾನೂನುಬದ್ಧವಾಗಿ ನಾನು ಸರಿಪಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಮೇ 29ರಲ್ಲಿ ಏನಂತ ಕೊಟ್ಟಿದ್ರಿ ಸರ್? ನಾನು PDO ಮೇಲೆ ಅರ್ಜಿ ಕೊಟ್ಟಿರೋದು. ನೀವು PDOಗೆ ನೀವು ಅವರ ವರದಿ ಕೇಳಿಸ್ಲಿ ಅಂದ್ರೆ ಮೊಬೈಲ್ ಸೈಲೆಂಟ್ ಮಾಡ್ಕೊಂಡು ಸ್ವಲ್ಪ ಸಿವಿಲ್ ಕೋರ್ಟ್ ಅಲ್ಲಿ ಸೆಪ್ಟೆಂಬರ್ 2023 ಸಿವಿಲ್ ಕೋರ್ಟ್ ಅಲ್ಲಿ ಅಡ್ಮಿಟ್ ಆಗಿದ್ರು. 2024 ಜನವರಿ ಈ ಸೊತ್ತು ಮಾಡಿದ್ದಾರೆ. ಈ ಸೊತ್ತು ಮಾಡ್ಬೇಕಾದ್ರೆ ಏನೇನು ಪ್ರೋಸೆಸ್ ಇದೆ ಸರ್? ಏನೇನಿದೆ ಸರ್ ಪ್ರೋಸೆಸ್? ಕೋರ್ಟಲ್ಲಿ ಕೇಸ್ ಇದ್ದಾವೆ, ಹೆಂಗೆ ನೀವು ಈ ಸೊತ್ತು ಮಾಡಿದ್ರೆ ಅಂತ ಪ್ರಶ್ನೆ ಇತ್ತು. ಪ್ರಶ್ನೆ ಒಂದು, ಈ ಸೊತ್ತು ಮಾಡ್ಬೇಕಾದ್ರೆ ಏನೇನಿದೆ, ಏನೇ ಮೂಲ ದಾಖಲಾತಿಗಳು ಏನೇನಿದೆ? ಸ್ಥಳ ಮಂಜೂರಿಲ್ಲ, ಬಾಜಾರ್ ನೋಟಿಸ್ ಕೊಟ್ಟಿಲ್ಲ, ಸರ್ವಿಸ್ ಸ್ಕೆಚ್ ಆಗ್ಲಿಲ್ಲ, ಈ ಸೊತ್ತು ಹೆಂಗ್ ಮಾಡಿದ್ರು? ಮಾಡೋದಿಲ್ಲ. ಇದೇ ಕೇಸು ಮಾದರಳ್ಳಿಲೂ ಇದೇ ಆಗಿದೆ. ಸಿವಿಲ್ ಕೋರ್ಟ್ ಅಲ್ಲಿ ಕೇಸು ಅಡ್ಮಿಟ್ ಆಗಿದೆ, ಈ ಸೊತ್ತು ಮಾಡಿದ್ದಾರೆ. ಈ ಸೊತ್ತು ಮಾಡ್ಬೇಕಾದ್ರೆ ಅವ್ರಿಗೂ ಸುಧಾ ಯಾವ್ದೇ ತರದ ಬಾಜಾರ್ ನೋಟಿಸ್ ಕೊಟ್ಟಿಲ್ಲ, ಸ್ಥಳ ಮಂಜೂರಿಲ್ಲ, ಸರ್ವಿಸ್ ಸ್ಕೆಚ್ ಇಲ್ಲ. ಸರಿ, ಈ ಸೆಕ್ರೆಟರಿ ಕಾಡಕೊಪ್ಪನಹಳ್ಳಿ ಪಂಚಾಯತಿ ಸೆಕ್ರೆಟರಿ ಕೇಳಿದ್ರೆ ಕೋರ್ಟ್ ಅಲ್ಲಿ ಇರೋದು ನನ್ಗೆ ಅಡ್ಮಿಟ್ ಆಗಿರೋದು ನನ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರಲ್ಲ. ಇವ್ರು ಬಾಧ್ಯದಾರ ನೋಟಿಸ್ ಕೊಟ್ಟರು ತಾನೇ ಗೊತ್ತಾಗದ ಅವ್ರಿಗೆ ಇದು ಕೇಸ್ ಇದೆಯಾ ಇಲ್ಲ ಅನ್ನೋದು. ಇದನ್ನ ಸರ್ ಇವಾಗ ಇದು ಬಂದು ಮೂಲ ದಾಖಲಾತಿಲಿ ಅವ್ರಿಗೆ ವಿಸ್ತೀರ್ಣ ಇಲ್ಲ. 1967-63 ಇಸ್ವಿಲಿ ವಿಸ್ತೀರ್ಣ ಇಲ್ಲ. ಅದು ಅವ್ರ ತದನಂತರ ಅವ್ರ ತಾಯಿ ಹೆಸರಿಗೆ ಮತ್ತೆ ತಂದೆ ಹೆಸರಿಗೆ ಆದ್ಮೇಲೆ ಯಾವ ಆಧಾರದ ಮೇಲೆ ವಿಸ್ತೀರ್ಣ ಕುಂತ್ಕತ್ತು, ಯಾವ ಆಧಾರದ ಮೇಲೆ ಇವ್ರಿಗೆ ಡೈಮೆಂಡ್ ಕುಂತ್ಕತ್ತು ಅಂತ ಅರ್ಜಿ ಕೊಟ್ಟೆ. ಇದೇ PDO ಈ ಸೊತ್ತಾದ್ಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪಂಚಾಯತಿ ಲಭ್ಯವಿಲ್ಲ ಅಂತ ಹಿಂಬಾರ ಕೊಟ್ಟಿದ್ದಾರೆ. ಇದೇ ಲಾಸ್ಟ್ PDO ಇದ್ದಾಗ ಅವ್ರು ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ, 2011-12 ಹೇಳಿದ್ದಾರೆ ಇವ್ರದ್ದು ಯಾವುದೇ ತರಕ್ಕೆ ಸಂಬಂಧಪಟ್ಟಂಗೆ ಯಾವುದೂ ಇಲ್ಲ ಅಂತ. ನಮ್ಮ ಕೊಟ್ಟಿದ್ದು ಕೊಡಿ, ಇಲ್ಲಿಗೆ ಬಂದು ಅರ್ಜಿ ಕೊಟ್ಟಿದ್ರಲ್ಲ ಹಿಂದೆ ಏನಾದ್ರು ಇದೆ ಸರ್, ಇದೆ ಸರ್. ಇದಕ್ಕೆ ಏನ್ ಕ್ರಮ ವಹಿಸಿದ್ರಿ ಕೊಡಿ ಸರ್. ಅದೇ ಮುಂದೆ ಇವ್ರು ಏನ್ ಪ್ರೋಸೆಸ್ ಮಾಡ್ತಾರೆ ಅದ್ರ ಮೇಲೆ ಮೊಬೈಲ್ ಎಲ್ಲ ಸೈಲೆಂಟ್ ಮಾಡ್ಕೊಂಡು ಅಂತ ಕೇಳ್ತೀನಿ. ಕೊಟ್ರಿ ನಾನು ಓದ್ಬಿಡ್ತೀನಿ. ಸಾರ್ವಜನಿಕರು ಬರ್ತಾ ಇರ್ತಾರೆ, ಸ್ವಲ್ಪ ಸೈಡ್ ಹೋಗ್ಬಿಟ್ಟು ನಿಮ್ದು ಅವ್ರಿಗೆ ನಾವು ಯಾರು ತೊಂದರೆ ಮಾಡಕ್ಕೆ ಒಬ್ಬರು ಸೈಡ್ ಕೊಡಪ್ಪ. ಸಾರ್ವಜನಿಕರು ಬರ್ತಾರೆ, ಬರ್ಲಿ ಯಾರು ಬಂದಿಲ್ಲ ಬಗೆಹರಿಸ್ಬಿಡಿ. ಅವರು ಪಬ್ಲಿಕ್ ಅಲ್ವಾ ಸರ್? ಸರ್ ಇವ್ರು ಪಬ್ಲಿಕ್ ಅಲ್ವಾ ಸರ್? ಅದು ಅವ್ರ ಪಬ್ಲಿಕ್ ತಾನೆ, ಅವ್ರ ತಿರ್ಕೊಂಡು ಕಳ್ಸ್ಬೇಡಿ ಸರ್. ಸರ್ ಅವ್ರ ಪ್ರಾಬ್ಲಮ್ ಫಸ್ಟ್ ಸಾಲ್ವ್ ಮಾಡ್ಬಿಡಿ. ಈಗ ಇದೇ ಸಮಸ್ಯೆ ಬರೀ ಅವ್ರು ಹೆಂಗ್ ಅವ್ರು ಬೇರೆಯವ್ರು ಹೆಂಗ್ ಇನ್ವೆಂಟ್ ಮಾಡುತ್ತೆ ಸರ್? ನನಗೆ ನೌಕರನ್ ಕರೆದೆ, ಅದಕ್ಕೆ ಅವ್ನು ಕಾಣಿಸ್ತಾ ಇಲ್ಲ. ಅವ್ನು ಬಗ್ಗೆ ನೋಡ್ತಾನೆ, ಯಾರನ್ನ ಕರಿಬೇಕು ಅಂತ ನೀವು ಬೆಂಗಳೂರು ತಕ್ಷಣ ಬರ್ಬೇಕಾಗಿರೋ ವ್ಯಕ್ತಿ ಯಾರು? ಅಲ್ಲ ನೀವು ಬೆಂಗಳೂರು ತಕ್ಷಣ ಬರೋಕೆ ಯಾರು ಇಟ್ಕೊಂಡಿದ್ದೀರಿ? ಬೆಂಗಳೂರು ತಕ್ಷಣ ಬಂದ ಸೈಡ್ ಕೊಡಪ್ಪ. ಸರ್ ಸರ್ ಆಯ್ತು ಸರ್, ಆಯ್ತು ಸರ್, ಪಕ್ಕಕ್ಕೆ ಕೇಳಿ ಸರ್, ಅದನ್ನ ಪಕ್ಕಕ್ಕೆ ಕೇಳಿ ಸರ್. ಆಯ್ತು, ಇದು ಒಂದು ದೂರ ಆಗಿದೆ ನೋಡ. ಇದು ಒಂದು ದೂರ ನಮ್ಗೆ ಕೊಟ್ಟಿದ್ದಾರೆ. ನಾವೇನ್ ಮಾಡಿದೀವಿ ಅಂತ ಒಂದು ಸ್ವಲ್ಪ ಹಿಂದೆ ನಮಗೆ ಕೊಟ್ಟಿದ್ದಾರೆ.
ಸರ್ ನಿಮ್ಮ ಮೇಲಾಧಿಕಾರಿಗಳು ಚಾಟಿ ಬೀಸಿದ್ರೆ ಖಂಡಿತ ಮೇಲಾಧಿಕಾರಿಗಳು ಚಾಟಿ ಬೀಸಿದ್ರೆ ಎಲ್ಲ ಸರೋಗುತ್ತೆ. ಜನವರಿಲಿ ಈ ಸೊತ್ತು ಮಾಡಿದ್ದಾರೆ. ಇದಕ್ಕೆ ವಿಸ್ತೀರ್ಣ ಸಂಬಂಧಪಟ್ಟಾಗ ಯಾವುದೇ ದಾಖಲಾತಿ ಇಲ್ಲ ಅಂತ ಹಿಂಬರ ಪಟ್ಟಿದ್ದಾರೆ. ಇದೇ ಪಿಡಿಒ ಕೊಟ್ಟಿದ್ದಾರೆ. ಅಂದ್ರೆ ಈ ಪಿಡಿಒಗಳು ಅಧಿಕಾರಿಗಳು ಸೆಕ್ರೆಟರಿಗಳು ಮಾಡುವಂತ ಅನಾಚಾರ ಅತ್ಯಾಚಾರಕ್ಕೆ ನಾವು ಇಲ್ಲಿ ಸಿವಿಲ್ ಕೋರ್ಟ್ ಅಲ್ಲಿ ಕೇಸ್ ಕೊಡಾಕ ದಂಡ ಮಾಡ್ಕೊಂಡು ಅಲ್ಲಿತಾ ಇದೀವಿ. ಸಮಾಧಾನ ಏನಿಲ್ಲ ಸರ್, ನಮ್ಗೆ ನೋವಾಗಿದೆ ಸರ್. ಇದು ಅಧಿಕಾರಿ ಮಾಡಿರ್ತಾರೆ ನೋಡಿ, ಇದೇ ಪಿಡಿಒ ಸರ್. ನೋಡಿ ಬಂಧುಗಳೇ, ನೋಡಿ ಇದೇ ಪಿಡಿಒ ಈ ಸೊತ್ತು ಮಾಡಿದ್ದಾರೆ. ಮೋಜನಿಗೆ ಹಾಕಿಲ್ಲ, ಸರ್ವಿಸ್ ಸ್ಕೆಚ್ ಆಗಿಲ್ಲ, ಬಾಧ್ಯದ ನೋಟಿಸ್ ಕೊಟ್ಟಿಲ್ಲ. ಇದೇ ಸೆಕ್ರೆಟರಿ ಹೇಳ್ತಾನೆ, ನಾನು ನನಗೆ ಸಿವಿಲ್ ಕೋರ್ಟ್ ಅಲ್ಲಿ ಇರೋದು ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಗೊತ್ತಿಲ್ಲ ಅಂದಾಗ ಬಾಧ್ಯದಲ್ಲಿ ನೋಟಿಸ್ ಕೊಟ್ರೆ ಗೊತ್ತಾಗುತ್ತೆ. ಇದು ಈ ಸೊತ್ತು ಮಾಡಿದ್ರೆ ಯಾವ ಆಧಾರದಲ್ಲಿ ಮಾಡಿದ್ರೆ ಅಂತ ಕೇಳಿದ್ರೆ ಅದು ಇದು ಮಾಡ್ತಾರೆ. ನೀವು ನೋಟಿಸ್ ಕೊಟ್ಟು ನಾವೇನ್ ಮಾಡಿದ್ರೆ ನೋಡ್ತಾನೆ ಅದನ್ನು ಅಲ್ಲಿಗೆ ಮಾತಾಡಿದ್ರು, ಒಟ್ಟಿಗೆ ಚೆಕ್ ಮಾಡಿ. ನಮ್ಮದೊಂದು ಕೆಲವೊಂದು ಪ್ರಶ್ನೆ ಇದೆ ಸರ್, ಕೇಳ್ಬೋದಾ? ಇಲ್ಲಿ ನೋಡಿ, ಅವರು ಸಿವಿಲ್ ಕೋರ್ಟ್ ಅಲ್ಲಿ ಇದಾರೆ. ನಾವು ಸಿವಿಲ್ ಕೋರ್ಟ್ ಅಲ್ಲಿ ಇದೀವಿ. ನೀವು ಯಾವುದೇ ಕಾರಣಕ್ಕೂ ಮಾಡಬೇಡಿ ಅಂತ ಅರ್ಜಿ ಕೊಟ್ಟಿದ್ದಾರೆ. ಅವ್ರ ಹೆಸರೇನು ಸರ್? ಪಿಡಿಒ ಇದು ಅಶ್ವಿನಿ. ಎಷ್ಟು ವರ್ಷದ ಇದ್ದಾರಲ್ಲೇ? ಇದಾರೆ ಸರ್. ಇದು ಮಾರ್ಗಲಿ ಗ್ರಾಮ ಪಂಚಾಯತ್ ಸರ್. ಅದು ಒಂದೇ ತಿಂಗಳಲ್ಲಿ ಅರ್ಜಿ ಕೊಟ್ಟಿದ್ದಾರೆ ಸರ್. ಮಾಡಬಾರ್ದು. ರಂಜಿತ್ ಕುಮಾರ್ ಅರ್ಜಿ ಹೋದ್ರು ಸಿವಿಲ್ ಅಲ್ಲಿ ಕೇಸ್ ಇದೆ ಸರ್. ಈ ಸೊತ್ತಾಗಿದೆ. ಅದು ನಮ್ಮ ಗಮನಕ್ಕೆ ಬಂದಿಲ್ಲ ಸರ್. ಒಂದು ತಿಂಗಳಾದ್ಮೇಲೆ ಅವರು ಅಷ್ಟೇ ಮೋಜನಿಗೆ ಹಾಕಿಲ್ಲ, ಸರ್ವಿಸ್ ಸ್ಕೆಚ್ ಆಗಿಲ್ಲ, ಬಾಜಾರ್ ನೋಟಿಸ್ ಕೊಟ್ಟಿಲ್ಲ. ಅದು ಈ ಸೊತ್ತಾಗಿದೆ. ಎಷ್ಟು ಉಡಾಪೆಯಾಗಿ ನಮ್ಮ ಪಿಡಿಒ ನಮ್ಮ ತಾಲೂಕಲ್ಲಿ ನಡೀತಾ ಇದೆ ಅಂದ್ರೆ ಎಲ್ಲ ಸಿವಿಲ್ ಹೋಗಿ ನಿಂತ್ಕೊತಿದ್ರೆ ಸರ್. ಇವ್ರು ಮಾಡೋ ಅಧಿಕಾರಿಗಳು ಮಾಡುವಂತ ಕೆಲಸಕ್ಕೆ ನೀವು ಅರ್ಜಿ ಕೊಟ್ಟಿದ್ದೀರಾ ಪಂಚಾಯತಿಗೆ? ಹೌದು ಸರ್, ಕೊಟ್ಟಿದ್ದೀವಿ ಸರ್. ಏನಂತ ಕೊಟ್ಟಿದ್ದೀರಿ ಸರ್? ಅದು ಸರ್ವೆ ನಂಬರ್ ಜಾಗ ಸರ್, RTC ಜಾಗ. ಅದು ಈ ಇದು ಅಡ್ಲೇಷನ್ ಆಗಿಲ್ಲ. ಈ ಸೊತ್ತಿಗೆ ಅದು ಕೇಸ್ ನಡೀತದೆ. ಬೇರೆಯವರು ನಮ್ದು ಜೊತೆಲಿ ನಡೀತದೆ, ಕೋರ್ಟ್ ಅಲ್ಲಿ ಎಸ್ ನಡೀತದೆ. ಇದು ಮಾಡ್ಬಾರ್ದು ಅಂತ ನಾವು ಈಗ ಒಂದು ಅರ್ಜಿ ಕೊಟ್ಬಿಟ್ಟು ಖಾತೆ ಮಾಡ್ಬಿಡಿ ಅಂತಂದ್ರು. ಯಾವ ಸರ್ ಕೋರ್ಟಿಂದ ಕೊಟ್ಟಿದ್ದೀನಿ ನೋಡಿ ಸರ್. ಕೊಟ್ಟಿದ್ದೀನಿ ನೋಡಿ ಸರ್. ಅವರೇ ಸಿಒ ಸಿಗ್ನೇಚರ್ ಹಾಕ್ತಾರೆ. ಹೌದು, ಕೋರ್ಟ್ ಕಾಪಿ ಹಾಕಿ ಎಲ್ಲಿದೆ ಕೋರ್ಟ್ ಕಾಪಿ? ಅದನ್ನ ಸೇರ್ಸಿ ಅರ್ಜಿ ಕೊಟ್ಟಿದ್ದೀರಾ ನೀವು? ಅದನ್ನ ಸೇರ್ಸಿ ಹಂಗಿತ್ತು. ಆಮೇಲೆ ಆ ನಂತರ ಡೇಟ್ ಆದ್ಮೇಲೆ ಆಗಿಲ್ಲ. ಹಿಂಗೆ ಉಡಾಪೆ ಬರೀ ಅಪೀಲ್ ಆಗ್ತಿದ್ದೀರ. ಮೇಲೆ ಈ ಸೊತ್ತಿಂದ ಆಗುತ್ತೆ ಸರ್. ಕೋರ್ಟ್ ಅಲ್ಲಿ ಇದ್ಮೇಲೆ ಟೇ ಕೊಡ್ಬೇಕು ಅಂತ ಏನಿಲ್ಲ. ಕೋರ್ಟ್ ಅಲ್ಲಿ ಇದ್ಮೇಲೆ ಅದು ನೀವೇ ಕೊಟ್ಟಿದ್ದೀರಾ. ಇಲ್ಲ ಸರ್, ಬೇರೆಯವರು ಬಂದಿಲ್ಲ. ಈ ಸೊತ್ತು ಮಾಡೋರ ಸರ್ ಮಾಡಕ್ ಬರಲ್ಲ. ಅವ್ರಿಗೆ ಕೊಡ್ಬೇಕು. ಬೇಕು ಅಂತೇನಿಲ್ಲ. ಇದೇ ವಿಷಯಕ್ಕೆ ನಾವು ವಿಷಯನೇ ಗೊತ್ತಿಲ್ಲ ಸರ್. ನೋಡಿ ಸರ್, ಇನ್ಫಾರ್ಮೇಶನ್ ಇಲ್ಲ ಅವ್ರಿಗೆ ಪಾರ್ಟಿಗೆ. ಅದಕ್ಕೆ ಒಂದು ಲೆಟರ್ ಕೊಟ್ಬಿಟ್ಟು ಇಬ್ಬರು ಬರಕ್ಕೆ ಅಂತ ಹೇಳ್ಬಿಟ್ಟು ಬಂದ್ವಿ. ಬಸ್ ಇನ್ನೊಂದ್ಸರಿ ಯಾರು ಬೆಂಗಳೂರಲ್ಲಿ ಇರೋರು ಯಾರಪ್ಪ? ಮಹೇಂದ್ರ ಅಂದ್ರೆ ಯಾಕೆ ನಿಮ್ಗೆ ಇನ್ಫಾರ್ಮ್ ಮಾಡಿರ್ಲಿಲ್ಲ? ಬೆಂಗಳೂರಲ್ಲಿ ಇದಾರಂತೆ. ಅಡ್ರೆಸ್ ಇದೆ. ಬದುಕೋದಕ್ಕಂತ ಹೋಗಿದ್ದಾರೆ ಅಷ್ಟೇ. ಫಿಕ್ಸ್ ಮಾಡಿ ನಾಳೆನೇ ಫಿಕ್ಸ್ ಮಾಡ್ಕೊಳ್ಳಿ. ನಾಳೆ ಬೇಡ.
ಈಗ ಏನಲ್ಲ ಸಮಸ್ಯೆ ಏನದು? ಈಗ ನಮ್ಮ TP ಅವ್ರು ಮತ್ತು AD ಅವ್ರು ಬಂದಿರ್ತಾರೆ ಏನು ಮಾಡುತ್ತೆ? ಈಗ ಇವ್ರು ಬರ್ತಾರೆ ಅಂತ ಅಂದ್ಮೇಲೆ ಅವ್ರಿಗೆ ಇನ್ಫಾರ್ಮ್ ಮಾಡಿರ್ತಾರೆ. ಎಲ್ಲಾರ ಇರಲಿ, ಒಂದು ದಿನದಲ್ಲೇ ಬರಲಿ, ಅರ್ಧ ದಿನದಲ್ಲೇ ಬರಲಿ, ಇನ್ಫಾರ್ಮ್ ಮಾಡಬೇಕು. ನೋಡಿ, ವಾಟ್ಸಪ್ಪಲ್ಲೇ ಕಳಿಸ್ಬೋದಾಯ್ತಲ್ಲ, ವಾಟ್ಸಪ್ಪಲ್ಲೇ ಕಳಿಸ್ಬೋದಾಯ್ತಲ್ಲ. ಅವರು ಎಲ್ಲ ಕೇಳ್ತೀವಿ ಅಂತ ಇಲ್ಲಿದ್ದಾರೆ, ಹೇಳ್ತಾರಲ್ಲ ಸರ್, ವಾಟ್ಸಪ್ಪಲ್ಲಿ ಕಳಿಸಿದ್ರು ಸಾಕು. 5 ಅರ್ಜಿ ಹಾಕಿದ್ದೀನಿ. ಸೆಕ್ರೆಟರಿ ಕಾರ್ಯದರ್ಶಿ ಹೇಳ್ತಾನೆ, ಇಂಥ ಬಸ್ ಹಾಕಿದ್ರು ವೈಯಕ್ತಿಕ ದಾಖಲಾತಿ ನಾವು ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತ ಹೇಳ್ತಾರೆ. ಮಾಹಿತಿ ಹಾಕಲ್ ಹಾಕಿದ್ದೀನಿ, ವೈಯಕ್ತಿಕ ದಾಖಲಾತಿ ಆಗಿರೋದ್ರಿಂದ ನಾನು ಕೊಡಕ್ ಬರಲ್ಲ ಅಂತ ಹೇಳ್ತಾರೆ. ಹಿಂಬರ ಕೊಟ್ಟಿದ್ದಾರೆ. ಕಪಿಲ್ ಅಲ್ಲ ಸರ್, ಹಾಗಾದ್ರೆ ಅಪೀಲ್ ಹೋಗೋಗಿದ್ರೆ ಖರ್ಚು ವೆಚ್ಚಗಳಿಗೆ ದುಡ್ಡು ನೀವು ಕೊಡ್ಬೇಕಾಗ್ತದೆ. ಹೋಗ್ತೀವಿ ಅಪೀಲ್ ಹೋಗ್ತೀವಿ, ಸಿವಿಲ್ ಅಪೀಲ್ ಹೋಗಿ ನೀವು ಹಣ ಪಾವತಿ ಮಾಡ್ಬೇಕಿಲ್ಲ, ನೀವು ಹುಡುಕಿ ನೀಡಬೇಕು. ಪ್ರತಿಯೊಂದು ಅಪೀಲ್ ಹೋಗಿ ಮಾಡಿ ತಪ್ಪ ವೈಯಕ್ತಿಕ ಮಾಹಿತಿ ಕೊಡಲ್ಲ ಅಂತ ಬಂದ್ಮೇಲೆ ಎಂಡಾಸ್ಮೆಂಟ್ ಕಾನೂನು ಪ್ರಕಾರ ಕೊಡಕ್ ಬರಲ್ಲ, ಕೊಟ್ಟಿದ್ದೀವಿ. ನಮ್ಮ ಪ್ರಕಾರ ಕೊಡಕ್ ಬರಲ್ಲ. ಆ ಕಪಿಲ್ ನೀವು ಅದೇನಾದ್ರೂ ನಾವು ಕೊಟ್ಟರು ಏನಾದ್ರು ರಾಂಗ್ ಇದೆ ಅಂತ ಹೇಳಿ ಅವಕಾಶ ಇದೆ. ಅವ್ರ ವೈಯಕ್ತಿಕ ಮಾಹಿತಿ ಅಂತ ಅದು ನೀವು ಯಾಕೆ ಕೊಡ್ತಾ ಇಲ್ಲ ಅಂತ ತಪ್ಪಾಗಿದೆ, ಅದು ಕೊಡ್ತಾ ಇಲ್ಲ ನೀವು. ಫಸ್ಟ್ ವಿಷಯ ಏನ್ ಮ್ಯಾಟ್ರು, ಒಂದ್ ನಿಮಿಷ ಏನ್ ಮ್ಯಾಟ್ರು ಮಾತಾಡ್ತಾವ್ರೆ ಇವರು, ಮತ್ತೆ ಇವರು ಅವ್ರೇನ್ ಕೊಟ್ಟು ಮಾಡಿಸ್ಕೊಂಡವ್ರೆ ಅಂತ ಕೇಳ್ತಾವ್ರೆ, ಅದು ನೀವು ಕೊಡೋದಿಲ್ಲ. ವಿಳಂಬ ಆಗುತ್ತೆ, ನಾವು ಅಷ್ಟೊಂದು ಏನ್ ಮಾಡಾಗಿದೆ ಅದೇನೇ ಮಾಡ್ತಾರೆ. ಫಸ್ಟ್ ನಿಮ್ಗೆ ಕ್ಲಿಯರ್ ಮಾಡ್ಕೊಂಡು ನಮ್ಗೆ ವಿಷಯ ಹೇಳಿ. ಈಗ ಕೊಡಿ, ನಮ್ಮ ಲೇಡಿಯವರು ಬರ್ತಾರೆ, ನಾವು ಎನ್ಕ್ವೈರಿ ಕೂಡ ಹಾಕಿದ್ದೀನಿ. ಅದು 2 ಸಲ ನನ್ನ ಹತ್ರನೂ ಬಂದಿದ್ರು ಮತ್ತು ಜಿಲ್ಲಾ ಪಂಚಾಯತ್ಗೂ ಕೂಡ ಹೋಗಿದ್ದಾರೆ. ಬಟ್ ಅದು ನಮಗೆ ಕ್ಲಿಯರ್ ಆಗಬೇಕು. ಒಂಥರ ಆಗ್ತದೆ ಕಾನೂನು ಪ್ರಕಾರ ಇದ್ರೆ ಮಾಡಬೇಕು, ಇಲ್ಲದ್ರೆ ಅವ್ರಿಗೆ ಎಂಡಾಸ್ಮೆಂಟ್ ಕೊಡಬೇಕು. ಏನು ಎಂಡಾಸ್ಮೆಂಟ್ ಕಾನೂನು ಪ್ರಕಾರ ಇದ್ದು ನೀವು ಎಂಡಾಸ್ಮೆಂಟ್ ಕೊಟ್ಟರೆ ನೀವು ಉತ್ತರ ಕೊಡಬೇಕು. ಗೊತ್ತಾಯ್ತಾ? ನಮ್ಮ ಲೇಡಿಯವರು ಮತ್ತು ನಮ್ಮ TP ಅವರು ಬರ್ತಾರೆ, ಎನ್ಕ್ವೈರಿ ಮಾಡ್ತಾರೆ. ಅದೇನಿದ್ರು ನೀವು ಅವ್ರಿಗೆ ಸಹಕಾರ ಮಾಡಿ, ಅವ್ರಿಗೆ ನೋಟಿಸ್ ಕೊಟ್ಬೇಕು. ಅವ್ರಿಗೆ ಬೋತ್ ಪಾರ್ಟೀಸು ನೋಟಿಸ್. ನಾನು ಕೊಟ್ಟಿದ್ದೀನಿ, ಈಗ ಏನ್ ಮಾಡಿಸ್ಕೊಂಡಿದ್ದೀನಿ ನಾನು ಕೊಟ್ಟಿದ್ದೀನಿ. 1 ನಿಮಿಷ ಮಾಡಿಸ್ಕೊಂಡಿದ್ದೀನಿ. ಇವ್ರು ಆಪೋಸಿಟ್ ನನಗೆ ನಾನೇನ್ ಕೊಟ್ಟಿದ್ದೀನಿ ಅಂತ ಇವ್ರು ಕೇಳೋಕ್ಕಿದೆ ಅಲ್ವಾ? ಅದು ನನ್ನ ವೈಯಕ್ತಿಕ ದಾಖಲೆ ನಿಮ್ಮ ಹತ್ರ ಇದೆ ಅನ್ನೋ, ಅದು ವೈಯಕ್ತಿಕ ದಾಖಲೆ ಅಲ್ಲ, ಸಾರ್ವಜನಿಕ ದಾಖಲೆ. ಅದು ನೀವು ಯಾಕೆ ವೈಯಕ್ತಿಕ ದಾಖಲೆ ಅಂತ ಇಟ್ಕೊಂಡಿದ್ದು ನನ್ನ ಕ್ವಶ್ಚನ್. ನಾನು ನಿಮ್ಮ ಮನೆದು ಒಂದ್ ನಿಮಿಷ ನಾನು ನಿಮ್ಮ ಮನೆದು ನಿಮ್ಮ ವೈಯಕ್ತಿಕವಾದ ದಾಖಲೆಗಳು ಅಧಿಕಾರಿಗಳನ್ನ ಕೇಳಿದ್ರೆ ನೀವು ಕೊಡಬಾರ್ದು. ನಾನು ಒಂದು ಸಲ ಗ್ರಾಮ ಪಂಚಾಯತಿಗೋ, ತಾಲೂಕ್ ಪಂಚಾಯತಿಗೋ, ಜಿಲ್ಲಾ ಪಂಚಾಯತಿಗೋ ಒಂದ್ ನಿಮಿಷ ಒಬ್ಬರು ಮಾತಾಡೋದು ನಾನು ನನ್ನ ದಾಖಲೆಗಳನ್ನ ತಂದು ಸರ್ಕಾರಿ ಕಚೇರಿ ಕೊಟ್ಟ ಮೇಲೆ ಅದೆಲ್ಲ ಸರ್ ವೈಯಕ್ತಿಕ ಆಗುತ್ತೆ. ನೀವೇನು ವೈಯಕ್ತಿಕ ಅಂತ ಹೇಳ್ತೀರಿ? ಈಗ ನಾವು ನೇರವಾಗಿ ನಿಮ್ಮ ದಾಖಲೆಗಳು ಕೇಳಿದ್ರೆ ಅದು ತಪ್ಪು. ಅದನ್ನ ನಾನು ಇಲ್ಲ ತಗೋಬಹುದು. ನಾನು ಕೊಟ್ಟಿರೋದೇನಕ್ಕೆ, ನಮಗೇನೋ ಒಂದು ಕೆಲಸ ಮಾಡ್ಕೊಡಿ, ಇದು ನನ್ನ ಸೊತ್ತು, ನನ್ನ ಆಸ್ತಿ ಅಂತ ನಾವು ಕೊಟ್ಟಾಗ ಅದನ್ನ ಇವ್ರು ಕೇಳೋದ್ರ ತಪ್ಪು ಏನಿದೆ?
ದಾಖಲಾತಿ ಏನ್ ಕೊಟ್ಟಿದ್ದಾರೆ ಅಂತ ಕೊಡ್ಬೇಕಲ್ಲ ಅವ್ರಿಗೆ. ಇವ್ರಿಗೂ ವೆರಿಫೈ ಮಾಡ್ಬೇಕಲ್ವಾ? ಅದನ್ನೇ ನಾನು ವೈಯಕ್ತಿಕ ದಾಖಲಾತಿ ಅಂತ ಹೇಳ್ತಾ ಇರುವಂತದ್ದು ನಿಮ್ಗೆ ಸಿದ್ದರಾಮಯ್ಯ ವೈಯಕ್ತಿಕ ದಾಖಲೆ ಅಂತ ಹೇಳಿದ್ರು. ಕನ್ವಿನ್ಸ್ ಆಗ್ತಾ ಇಲ್ಲ. ಕೇಸ್ ಆಗಿದೆ. ರಾಜಣ್ಣರೇ ಪ್ರಶ್ನೆ ಕ್ಲಿಯರ್ ಆಗಿ ಅದನ್ನ ಪರಿಶೀಲನೆ ನಾನು ನೀವು ಏನು ಕೊಡ್ಬೇಡಿ ಮಾಡ್ಕೊಟ್ಟಾರೆ ನಾವು ಮಾಡ್ಕೊಟ್ಟಾರೆ ಮಾಡ್ಬೇಕಾರೆ ಏನೇನು ಪ್ರೊಸೆಸ್ ಇದೆ ಸರ್? ಅಲ್ಲಿ ಹಾಕಿದೀವಲ್ಲಪ್ಪ ಕೊಡಿ ದಾಖಲಾತಿಯ ನಾನು ಸರ್ವೆ ಸ್ಕೆಚ್ ಮಾಡಿಸಿದೀನಿ, ಸರ್ವೆ ಸ್ಕೆಚ್ ಮಾಡಿದೀನಿ. ಅಲ್ಲ ಗೊತ್ತಿದೆ, ಅವ್ರೇನು ಮಾಡಿಲ್ಲ ಸರ್, ಅವ್ರೇನು ಮಾಡಿದ್ರೆ ಈ ಸೊತ್ತು ಮಾಡಿದ್ದಾರೆ. ಸರ್ವೆ ನಂಬರ್ ಮಾಡಲ್ಲ ಸರ್, ಪರಿಶೀಲನೆ ಮಾಡಿದ್ವಿ. ಆಗಿರೋದೇ ಅಕ್ರಮ ಇಲ್ಲ. ಅದು ಕೊಡಿ ಸರ್. ಇವರು ನೆನ್ನೆ ಹೋಗ್ಯವ್ರ, ನಿಮ್ಗೆ ಗೊತ್ತಿರೋದು ಗೊತ್ತಿಲ್ವಾ, ನಿಮ್ಗೆ ಇನ್ಫಾರ್ಮ್ ಮಾಡಿದ್ರೆ ಏನೋ ಗೊತ್ತಿಲ್ಲ. ಅಲ್ಲ ಇವ್ರು ಅಲ್ಲಿ ಹೋಗ್ತಾನೆ ನನಗೆ ಕನ್ಸ್ಬಿಡ್ಬೇಕು. ಮಾಡಿಲ್ಲ. ಗೊತ್ತಿಲ್ವಾ ಏನೋ ಗೊತ್ತಿಲ್ವಾ, ಆಯ್ತು ನನ್ನ ಮೇಲೆ ಬೆಳಿಬೇಡಪ್ಪ ಹಿಡ್ಕತಿ ಅಂತಾನೆ ಗೊತ್ತು. ದಿಸ್ ಇಸ್ ಆಲ್ಸೋ ಈ ನೋಡಿಲ್ಲ ನೀನ್ ಬರ್ತಾ ಇಲ್ಲೇ ಕಾಣಿಸ್ತಾ ಇದೆ. ಅಲ್ಲ ಇರ್ಲಿ ಸರ್, ನಾವು ಸತ್ಯಕ್ಕೋಸ್ಕರ ನಾವು ಅಸತ್ಯಕ್ಕೋಸ್ಕರ ಏನಿದ್ದು ನಾವು ಸತ್ಯ ಧರ್ಮ ನ್ಯಾಯ ನೀತಿ ಕಾಪಾಡೋಕ್ಕೋಸ್ಕರ ನಾವು ಇಲ್ಲಿ ಕೂತಿರೋದು. ಸರಿ ಬಗೆಹರಿಸಿ ಮಾಡಿ ಸರ್. ಈಗ ರೈತರಾಗ ನೀವು ನಮ್ಗೆ ಅರ್ಜಿ ಕೊಟ್ಟಿದ್ದೀರಿ, ಒಂದ್ ನಿಮಿಷ, ನೀವು ರೈತರಾಗ ನಮ್ಗೆ ಒಂದು ಅರ್ಜಿ ದೂರು ಕೊಟ್ಟಿದ್ದೀರಿ. ಅದು 2-3 ಸಲ ನನ್ಗೆ ಕೊಟ್ಟಿದ್ದೀರಿ. ಅದು ನನ್ನ ಗಮನಕ್ಕೂ ಬಂದಿದೆ, 2-3 ಸಲ ಬಂದಿದೆ ಸತ್ಯ. ಅದಕ್ಕೆ ನಾವು ಎನ್ಕ್ವೈರಿ ಮಾಡಿ ಇದು ಸಾಕಷ್ಟು ಏನು ಸಮಸ್ಯೆ ಇರ್ಬೋದು. 1 ವರ್ಷ ಆಯ್ತು ಸರ್ ನಾನು ಬಂದು ನಾನು 1 ವರ್ಷ ಆಗಿಲ್ಲ. ನಾನು ಅವ್ರಿಗೆ ಒಂದು ತಂಡ ಕೂಡ ರಚನೆ ಮಾಡಿದ್ವಿ. ಅವ್ರು ನೆನ್ನೆ ಹೋಗವ್ರೆ, ಹೋಗ್ಬೇಕಾಗಿತ್ತು. ಅವ್ರು ಏನಕ್ಕೆ ಬಿಸಿ ವರ್ಕ್ ನೆನ್ನೆ ಹೋಗವ್ರೆ. ಬಟ್ ಅವ್ರಿಗೆ 4 ಪಾರ್ಟೀಸ್ಗೆ ನೋಟಿಸ್ ಕೊಟ್ಟಿಲ್ಲ ಅಂತೇಳಿ ವಾಪಸ್ ಬಂದವ್ರು. ನೆಕ್ಸ್ಟ್ ನಾಳೆ ಇದರಲ್ಲಿ ನೆಕ್ಸ್ಟ್ ಮಂಡೇ ಆದ್ಮೇಲೆ ಬರ್ತಾರೆ. ನಿಮ್ದೇನಿದೆ ಅವ್ರ ಹತ್ರ ಹವಾಲು ಹೇಳಿ, ಅವ್ರು ಏನು ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ ಒಂದು ವರದಿ ಮಾಡ್ತಾರೆ. ವರದಿ ಆಧಾರದ ಮೇಲೆ ಯಾರು ತಪ್ಪಾಗಿದೆ ಅವ್ರಿಗೆ ಏನ್ ಕ್ರಮ ಮಾಡಬೇಕು ನಾವು ಈಗ ನೀವ್ ಹೇಳಿದ್ರಿ ನಾವ್ ಇವಾಗ ಬಂದಿದ್ವಿ ಅಂತ. ಅವ್ರು 1 ವರ್ಷದಿಂದ ಅರಿತಾ ಇದ್ದಾರೆ. ನಿಮ್ಗಿಂತ ಫಸ್ಟ್ ಇದ್ರಲ್ಲ ಕಾರ್ಯನಿರ್ವಾಹಕ ಅಧಿಕಾರಿ, ಅವ್ರು ಏನ್ ಮಾಡ್ತಿದ್ರು, ನಿಮ್ ಕೇಸ್ ಸರ್ಕಾರ ಏನ್ ಮಾಡ್ತಿದ್ರು, ನಿಮ್ ಕೇಸ್ ಸರ್ಕಾರ ಎಲ್ಲ ಫೈಲ್ ತೆಗೆದು ಕೆಳಗೆ ಬಿಸಾಕೊಂಡ್ ಕೂತಿದ್ರು ಮೇಲ್ಗಡೆ. ಅವ್ರು ಬಂದ್ ಜವಾಬ್ದಾರಿ ನಿಮ್ಗೆ ಹೇಳ್ಬೇಕು. ಮೇ 29ರಂದು ಸರ್ಕಾರಿ ಅಧಿಕಾರಿ ತೊಂದರೆ ಆಯ್ತು ಅಂದ್ರೆ ಸ್ಟ್ರೈಕ್ ಮಾಡಕ್ ಹೋಗ್ಬಿಡ್ತೀರಾ? ಪಂಚಾಯತಿಲಿ ಆಗ್ಬೇಕಾಗಿತ್ತು ಅವ್ರಿಗೆ ಮಾಹಿತಿ ಕೊಟ್ಟಿರ್ತಾರೆ, ರಿಪೋರ್ಟ್ ಕೊಟ್ಟಿದ್ದಾರೆ ಸರ್. ಇವ್ರಿಗೂ ಗೊತ್ತು, ಇವ್ರು ಒಂದ್ಸಲ ನೀವು ಬಂದಿದ್ರಲ್ಲ ಸರ್, ಜಡ್ಪಿಂದ ಫೋನ್ ಬಂದಾದ್ಮೇಲೆ ನೀವು ರಿಪೋರ್ಟ್ ಕೊಟ್ಟವ್ರು. ನೀವು ಮತ್ತೆ ನಾವು ರಿಪೋರ್ಟ್ ರೆಡಿ ನಾವು ಕೊಟ್ಟಿರೋದಕ್ಕೆ ಏನ್ ಕಾಂಪ್ಲೇಂಟ್ಸ್ ಬೇಕು ಅಂತ ಕೇಳಿದ್ರಿ, ಅದು ರೆಡಿ ಮಾಡಿ. ನೀವು ಮತ್ತೆ ಬರ್ಲಿಲ್ಲ, ಬರ್ತೀನಿ ಅಂತ ಹೇಳಿದ್ರಿ. ಆಕ್ಚುಲಿ ಅದಕ್ಕೆ ಸಂಬಂಧಪಟ್ಟಂಗೆ ಕೋರ್ಟ್ ಅಲ್ಲಿ ಇದೆ ಅನ್ನೋ ವಿಚಾರವನ್ನು ಕೂಡ ಹೇಳಿದ್ರು. ಹಂಗಾಗಿ ಬರ್ಲಿಲ್ಲ ಅಂತಂದ್ರೆ ಅದು ಆಫೀಸ್ ತಪ್ಪು. ಬರ್ಲಿಲ್ಲ ಅಂತ ನಾವು ಬರ್ಲಿಲ್ಲ ಅಂದ್ರೆ ನನ್ನ ಅಡ್ರೆಸ್ ಇದೆ, ನಿಮ್ಮ ಅಡ್ರೆಸ್ಗೂ ಕೊಟ್ಟಿದ್ದೀರಾ? ಮಾಡ್ಕೊಂಡಿದ್ದಾರೆ ಟಿಪಿ ಅವರ ಸೀರಿಯಸ್ ಕೇಸ್. ಇವೇನಾದ್ರೂ ಗ್ರಾಮ ಠಾಣಾ ಸರ್ವೆ ನಂಬರ್ ಬಂತು ಅಂತಂದ್ರೆ 2 ಖಾತೆನ ಏನ್ ಮಾಡ್ಬೇಕು, ಅದು ನಮ್ಗೆ ಬರ್ತದೋ ಯಾರಿಗೆ ಬರ್ತದೋ ನೀವು ರಿಲೇಷನ್ ಮಾಡ್ಕೊಂಡು ಏನಿದೆ ಕಾನೂನು ಪ್ರಕಾರ ಮಾಡಿ. ಬಟ್ ಅವ್ರಿಗೆ ಏನೇ ಮಾಡೋದಿದ್ರೆ ಅವ್ರ ಸಮರ್ಥನದಲ್ಲಿ ಮಾಡಿ. ಆಮೇಲೆ ಇನ್ನೊಂದು ಸರ್, ಮೇ 29ರಲ್ಲಿ DS2 ನಿಮ್ ಜೊತೆನೆ ಮಾತಾಡಿದ್ದಾರೆ. ವಿಷಯ ಗೊತ್ತಿಲ್ಲ ಅಂತ ಹೇಳ್ತೀರಾ? ಒಂದು ಕೋರ್ಟ್ ಹಾಕಿದೆ, ಇದೇ ನಿಮ್ ಇಒ ಕೋರ್ಟ್ ಹಾಕಿದ್ವಿ. ನೀವೇನಂದ್ರಿ, ಇಒ ಇದು ಸಿವಿಲ್ ಅಲ್ಲಿ ವಿಚಾರಣೆ ಅಂತಲ್ಲಿರೋದು ನಾನೇನು ಮಾಡಕ್ ಬರಲ್ಲ ಅಂತ ನೀವು ಆದೇಶ ಕೊಡ್ರಿ. ಆದೇಶ ಕಾಪಿ ನಿಮ್ದು ಇಲ್ಲಿದೆ ನನ್ನ ಹತ್ರ. ಓಕೆ ಆಯ್ತಾ? ಸಿವಿಲ್ ಕೋರ್ಟ್ ಅಲ್ಲಿ ಇದ್ಮೇಲೆ PDO ಮೋಜಣಿಗೆ ಆಗ್ತಾನೆ ಈ ಸೊತ್ತು ಬಾಧಿದಾರ ನೋಟಿಸ್ ಕೊಡ್ತಾನೆ. ಹೆಂಗೆ ಈ ಸೊತ್ತು ಮಾಡಿದ್ರು? ಪ್ರಶ್ನೆ ಅವ್ರೇನ್ ಬೇರೆ ಕೇಳ್ತಾರೆ, ಅದಕ್ಕೆ ಉತ್ತರ ಕೊಡಿ ಅಷ್ಟೇ. ಆಮೇಲೆ ಅವರು ಮೋಜಣಿ ಮಾಡ್ಬೇಕಾದ್ರೆ, ಅವರು ಸರ್ವೆ ಸ್ಕೆಚ್ ಮಾಡ್ಬೇಕಾದ್ರೆ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ದಾಖಲಾತಿ ನಮ್ಮ ಪಂಚಾಯತಿ ಲಭ್ಯವಿಲ್ಲ ಅಂತ ಕೊಟ್ಟಿದ್ದಾರೆ ನೋಡಿ, ನಿಮ್ ಕೈ ಕೊಟ್ಟಿದ್ದಾರೆ. ಹೌದು ಏನ್ ಹೇಳ್ತಾರ ಅಹವಾಲುಗಳು, ಸಮಸ್ಯೆಗಳು, ದೂರುಗಳು ಒಂದು ಹೇಳಿ ನೋಡಪ್ಪ ನಮ್ಮ ಮಹೇಂದ್ರ ನೀವು ಏನ್ ಹೇಳ್ತಿರೋದು ಪ್ರತಿಯೊಂದು ಹೇಳಿ ಹೇಳಿಕೆ ತಗೊಳ್ಳಿ. ಪ್ರತಿಯೊಂದು ಕಾಪಿನ ಸರ್ ಎಷ್ಟು ದಿನ ಹಿಡಿದೆ ಸರ್ ಅದಕ್ಕೆ ಸಾಲ್ವ್ ಆಗಕ್ಕೆ ನಾವು ನೆಕ್ಸ್ಟ್ ವೀಕಲ್ಲಿ ಹೋಗ್ಬೇಕು.
ನೆಕ್ಸ್ಟ್ ವೀಕ್ ಆಗುತ್ತೆ ಸರ್. ಯಾವುದೇ ಮೀಟಿಂಗ್ ಆದ್ರೂ ಹೋಗ್ತಾರಾ? ಮೀಟಿಂಗ್ ಬಿದ್ರು ಕೂಡ ಹೋಗ್ತಾರಾ? ಯಾವುದೇ ಮೀಟಿಂಗ್ ಬಿದ್ರು ಕೂಡ ಹೋಗ್ತಾರಾ? ಇಲ್ಲ ನೀವು ತಪ್ಪಿಸ್ಕೊತೀರಾ ಸರ್, ನೀವು ತಪ್ಪಿಸ್ಕೊತೀರಾ? ಮೀಟಿಂಗ್ ಐತೆ ಅಂತ ತಪ್ಪಿಸ್ಕೊತೀರಾ? ನೋಡಿದೀವಿ ಸರ್. ಎಲ್ಲ ಏನೋ ಗೋಲ್ಮಾಲ್ ಮಾಡ್ಕೊಂಡು ಯಾವ ಪಂಚಾಯತಿ ಅಧ್ಯಕ್ಷ ಹೇಳ್ತಾ ಅಂತ ಹೇಳುದು, ಪಂಚಾಯತಿ ಮೆಂಬರ್ ಹೇಳ್ತಾ ತೀರ ಮಾಡುದು. ಸರ್ಕಾರದಲ್ಲಿ ಗ್ರಾಮ ಪಂಚಾಯತಿ ಆಯ್ತಾ? ಈಗೆಲ್ಲ ಕೇಳಿ ಕಾನೂನು ವಿರೋಧ ಮಹೇಂದ್ರ ಅವ್ರೆ ಆಯ್ತಾ ನಿಮ್ದು? ಆಯ್ತಾ? ನಾವು ಆಯ್ತಾ ನಿಮ್ದು? ಆಯ್ತಾ? ಪಂಚಾಯತಿ ಪಂಚಾಯತಿ ಕೊಟ್ಟಿದ್ದೀವಿ. ನನ್ನ ಗಮನಕ್ಕೆ ಬಂದಿದೆ ಏನು ನಾನು ಎಲ್ಲಿರೋದು ಕೇಸು? ಅಲ್ಲ ಸರ್, ಸಿವಿಲ್ ಕೋರ್ಟ್ ಇದ್ಮೇಲೆ ಹೆಂಗ್ ನಡೆಸ್ತೀರಿ ಸರ್ ಕೇಸ? ನನಗೆ ಆದೇಶ ಕೊಟ್ಟಿದ್ರಲ್ಲ ಸರ್, ಸಿವಿಲ್ ಇದ್ಮೇಲೆ ಅಲ್ಲ ಒಂದ್ ಕೇಸ್ ಒಂದು ಆದೇಶ ಇದೆಯಾ? ಒಂದ್ ಕೇಸ್ ಒಂದು ಆದೇಶ ಇದೆಯಾ? ಅಲ್ಲ ರೀ, ನೀವ್ ಹೇಳ್ಬೇಕಲ್ಲೇ ನನ್ ಗೊತ್ತಾ? ನೋಟಿಸ್ ಕೊಡ್ಬೇಕು ಸರ್, ಫೈನಾನ್ಸ್ ಮಾಡಿ ಫಿನಿಶ್ ಮಾಡಿ. ಗಮನಕ್ಕೆ ಬಂದಿಲ್ಲ ಅಂತ ನೋಡ್ಬೇಕಾದ್ರೆ ಅವಾಗ ತಾನೇ ಸಮಸ್ಯೆ ಗೊತ್ತಾಗೋದು. ಇಸ್ಕೊಂಡು ಕೆಲಸ ಮಾಡ್ಕೊಂಡ್ಬಿಟ್ರೆ ಏನ್ ಗೊತ್ತಾಗುತ್ತೆ ಅಕ್ಕಪಕ್ಕದಲ್ಲಿ. ಈಗ ಅದೇನಾಗಿದೆ ಅಂತ ಅವ್ರು ಬಂದು ನೋಡ್ದಾಗ್ಲೇ ತಾನೇ ಗೊತ್ತಾಗೋದು. ಮಾಡ್ಕೊಡ್ತೀವಿ ತೊಂದ್ರೆ ತಲೆ ಕೆಡಿಸ್ಕೊಬೇಡ. ಈಗ ನಮ್ಗೆ ಏನಂತ ದೂರ ಹೇಳೋದಿದೆ ಸರ್. ದೂರು ಜಾಗ ನಮ್ದು ಸರ್, ಅದು ಜಾಗ ನಮ್ ಪಿತಾರ್ಜಿತ ಸರ್. ಸರ್ ಸಿವಿಲ್ ಇದ್ರಲ್ಲ ನಮ್ಮ ಕೋರ್ಟಲ್ಲಿ ಇದೆಯಾ? ನಿಮ್ ಕೋರ್ಟಲ್ಲೂ ಹಾಕಿರೋರು ಯಾರು? ನಾನೇ ಹಾಕಿದ್ರು ಸರ್. ನೀನೇ ಹಾಕ್ಬಿಟ್ಟು ಸರ್ ನಾನೇ ಹಾಕಿದ್ದೀನಿ. ಸರ್ ಸಿವಿಲ್ ಕೇಸ್ ಅದ ಅಂತೇಳಿ ನೀನು ಯಾಕೆ ಹಾಕೋದಿಲ್ಲ? ಕೇಸ್ ಹಾಕಿರೋರು ಅದಕ್ಕೆ ಇಲ್ಲಿ ಒಂದ್ ಕೇಸ್ ಕೊಡ್ಬೇಕು, ಆಮೇಲೆ ಹಂಗೆ ತಗೊಳ್ಳ ನೀವು ಲಾಯರ್ ಕರ್ಕೊಂಡ್ ಬರ್ಬೇಕು ಅಂತಂದ್ರಿ ಸರ್. ನೀವು ವಾಪಸ್ ಕಳಿಸ್ರಿ, ನಾವು ಹೋಗ್ಬಿಟ್ಟು ಲಾಯರ್ ಕರ್ಕೊಂಡ್ ಬಂದು ಮತ್ತೆ ನಿಮ್ಗೆ ಅಪೀಲ್ ಮಾಡಿದ್ದೆ. ನಂಗೆ ಅಪೀಲ್ ಮಾಡಿದ್ದೆ. ನೋಡ್ತೀನಿ ಬಿಡಪ್ಪ. ನೀವ್ ಹೇಳಿದ್ರಲ್ವಾ ಸರ್? ಈಗ ನೀವ್ ಹೇಳಿದ್ ಕಳ್ಸಿದ್ರಲ್ವಾ? ಈಗ ಮತ್ತೆ ಇವ್ರೇನ್ ತಪ್ಪಿದೆ ಸರ್? ಇವ್ರೇನ್ ತಪ್ಪಿಲ್ಲ ಹಾಗಾದ್ರೆ? ಮತ್ತೆ ಏನ್ ನಿಮ್ ತಪ್ಪಿಲ್ಲ ಮತ್ತೆ? ಆಯ್ತಾ? ವಜಾ ಮಾಡೋಕ್ಕಾಗಲ್ಲ. ನ್ಯಾಯ ಬೇಕು ಅಂತ ಕೇಸ್ ಹಾಕಿದ್ಮೇಲೆ ನಾನು ಅವ್ರ ಅವಾಗ ಹೇಳ್ಬೇಕಲ್ಲ. ಸರ್ ಒಂದ್ ನಿಮಿಷ ಸರ್. ಸರ್ ಇವಾಗ ಒಂದ್ ನಿಮಿಷ ಇರಪ್ಪ, ಒಂದ್ ನಿಮಿಷ ಸರ್. ಇವಾಗ ನೀವು ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು ಸರ್? ಸರ್ ಈಗ ತಾವು ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು ಸರ್? ತಾವು ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು ಸರ್? ಹೌದಾ? ಈ ನಿಮ್ಮ ಅವಧಿಯಲ್ಲಿ ಎಷ್ಟು ಪಂಚಾಯತಿಗಳಿಗೆ ಇನಿಷಿಯೇಟಿವ್ಗೆ ವಿಸಿಟ್ ಕೊಟ್ಟಿದ್ದೀರಾ? ನಾನು ಗೊತ್ತು, ನಮ್ಮ ಚಾಮಳ್ಳಿ ಪಂಚಾಯತಿಗೆ ಬಂದಿಲ್ಲ. ನೀವು ಪ್ರೂಫ್ ಕೊಡ್ತೀನಿ ಸರ್. ನಾನು ನಮ್ಮ ಪಂಚಾಯತಿಗೆ ಬರಲೇ ಇಲ್ಲ. ಏನು ಬಂದಿಲ್ಲ ನೀವು? ಏನು ಬನ್ನಿ, ಕ್ಯಾಮ್ರಾ ತೆಗಿಸ್ತೀನಿ.
ಬನ್ನಿ ಸರ್ ಕ್ಯಾಮ್ರಾ ತಗ್ಸ್ತಾನೆ. ಯಾವತ್ತು ಒಂದ್ಸತಿ ವಿಸಿಟ್ ಮಾಡಿದೆ ಅಂದ್ರೆ ನಾನ್ ಬಂದಿರೋದಕ್ಕೆ ನಾನ್ ಪ್ರೂಫ್ ಕೊಡ್ತೀನಿ, ನೀನ್ ಬಂದಿರೋದಕ್ಕೆ ಪ್ರೂಫ್ ಕೊಡ. ನಡಿ ಬನ್ನಿ ಸರ್, ಬನ್ನಿ. ಮತ್ತೆ ಅಲ್ಲಿ ಕ್ಯಾಮ್ರಾ ಇಲ್ಲ ಅಂತ ಬಂದು ನಿಮ್ಗೆ ರಿಕ್ವೆಸ್ಟ್ ಕೊಟ್ಟಿದ್ದೀನಿ. ನಿನ್ ಅರ್ಜಿ ಕೊಡ, ಅದೇ ನಾನ್ ಬಂದಿರೋದು ನಾನ್ ಹತ್ರ ಕೊಡ್ತೀನಿ. ಕ್ಯಾಮ್ರಾ ಇಲ್ಲ ಅಂತ ಫಿಕ್ಸ್ ಮಾಡಿದ್ದೆ. ನೋಡಪ್ಪ, ನಾನು ನಿನ್ಗೆ ಒಂದ್ಸಲ ಅಲ್ಲ 4 ಸಲ ಬಂದಿದ್ದೀನಿ, ವಿಸಿಟ್ ಮಾಡಿದ್ದೀನಿ. ನಿಂಗೂ ಗುಂಡಿ ನೀನ್ ಮಾಡ್ಕೊತಾ ಇಲ್ಲ. ದುರುದ್ದೇಶದಿಂದ ನೀನು ನಿನ್ನ ಕೊಳಚೆ ನೀರನ್ನ ಅಂಗನವಾಡಿಗೆ ಬಿಡ್ತಾ ಇದೆಯಾ. ದುರುದ್ದೇಶದಿಂದ ಬಿಡ್ತೆ. ದಿಸ್ ಇಸ್ ಖಾಸಗಿ ಸ್ವತ್ತು. ಖಾಸಗಿ ಸ್ವತ್ತಲ್ಲಿ ನೀನು ಚರಂಡಿ ಮಾಡ್ಬೇಕು ಅಂತ ಹೇಳ್ತೀಯಾ. ಖಾಸಗಿ ಸ್ವತ್ತು ನೀನೇ ಅವಕಾಶ ಇದೆ. ನಿನ್ ಸ್ವತ್ತಲ್ಲೇ ಮಾಡ್ಕೋಬಹುದು ಚರಂಡಿನ. ನಿಂತು ಮಾತ್ರ ಬೇಡ, ಬೇರೆ ಪಕ್ಕದ ಜಮೀನಲ್ಲಿ ನನಗೆ ಚರಂಡಿ ಮಾಡ್ಕೊಡ್ಬೇಕು ಅಂತ ಹೇಳ್ತೀಯಾ. ಉದ್ದೇಶಪೂರ್ವಕವಾಗಿ ಮಕ್ಕಳುಗಳಿಗೆ ಕಾಯಿಲೆ ರುಜಿನಗಳು ಬರ್ತಾ ಇದೆ. ಎಳೆ ಮಕ್ಕಳುಗಳಿಗೆ ದುರುದ್ದೇಶದಿಂದ ಮಕ್ಕಳು ಈ ಅಂಗನವಾಡಿ ಇದ್ರೂ ಕೂಡ ನೀನು ಬೇಕು ಅಂತ ಎಲ್ಲ ನಿನ್ನ ಮನೆಯ ಗರೀಬಿಯರನ್ನ ಅಂಗನವಾಡಿ ಗರಿಸ್ತಾ ಇದೆ. ಈಗ ಜಾಗ ಅಂಗನವಾಡಿ ಯಾರು? ಗೌರ್ಮೆಂಟ್ ಹೇಳಿದ್ದೀನಿ. ನೋಡಪ್ಪ, ಇನ್ನೂ ಗುಂಡಿ ಮಾಡ್ತಪ್ಪ, ನಾವೇ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದೀನಿ. ಅದು ಬೇರೆ ಜಾಗದಲ್ಲಿ ಅವ್ರ ತಾನೆ ಹೆಂಗ್ ಒಪ್ಕೊಂಡ್ಬಿಡ್ತಾರೆ. ಸರ್ ಒಂದ್ ನಿಮಿಷ, ಅಂಗನವಾಡಿ ಮುಂದೆ ಡ್ರೈನ್ ಮಾಡ್ಬೇಕಾ ಮಾಡಬಾರ್ದು? ಅಂಗನವಾಡಿ ಮುಂದೆ ಡ್ರೈನ್ ಮಾಡಬೇಕು. ಯಾವಾಗ ಮಾಡಬೇಕು? ಒಂದ್ ಕಡೆಯಿಂದ ಡ್ರೈನ್ಗಳು ಬಂದಂತೆ ಸಂದರ್ಭದಲ್ಲಿ ಮಾಡಬೇಕು. ಇವರು ಡ್ರೈನ್ ಮಾಡ್ತಾ ಇರುವಂತ ಇವ್ರ ಮನೆಗೆ ಆಗುವಂತ ಸ್ಥಳದಲ್ಲಿ ಡ್ರೈನೇಜ್ ಮಾಡಿದ್ದಾರೆ. ಇವರು ತಡೆದಿದ್ದಾರೆ ಅವತ್ತಿನ ಸಂದರ್ಭದಲ್ಲಿ, ನಮ್ಗೆ ಡ್ರೈನೇಜ್ ಬೇಡಿ ಅಂತ. ಡ್ರೈನೇಜ್ ಬೇಡಿ ಅಂತ ತಡೆದಿದ್ದಾರೆ. ಓಕೆ, ಡ್ರೈನೇಜ್ ಬೇಡ, ಅಲ್ಲಿ ಯಾವುದೋ ಮನೆಗಳಿಲ್ಲ, ಇವ್ರದ್ದು ಲಾಸ್ಟ್ ಮನೆ ಆಗ್ಬಿಟ್ರೆ ಅಂಗನವಾಡಿ ಡ್ರೈನೇಜ್ ಮಾಡುತ್ತೆ. ಜೊತೆಗೆ ಅದೆಲ್ಲ ಸರ್ವೆ ನಂಬರ್ ಪ್ರಾಪರ್ಟಿ, ಖಾಸಗಿ ಜಮೀನು. ಖಾಸಗಿ ಜಮೀನು ನಾವು ಅವ್ರ ಅನುಮತಿ ಇಲ್ಲದೆ ಯಾವುದೇ ಕಾರಣಕ್ಕೂ ಅವ್ರ ಕೈ ಹಾಕಕ್ಕಾಗಲ್ಲ. ನೀವು ತಾನೇ ನಿಮ್ಮ ಜಾಗದಲ್ಲಿ ರಸ್ತೆ ಮಾಡಿ ಕೊಟ್ಬಿಡ್ತೀರಾ, ಚರಂಡಿ ಮಾಡಿ ಬಿಟ್ಬಿಡ್ತೀರಾ, ಆಗಲ್ಲ. ಅದಕ್ಕೆ ಬೆಸ್ಟ್ ಒಪಿನಿಯನ್ ಏನಂತ ಹೇಳಿದ್ರೆ, ಉದ್ಯೋಗ ಖಾತ್ರಿ ಯೋಜನೆ ಅಡಿ ಚೆನ್ನಾಗಿ ಹಿಂಗು ಗುಂಡಿ ಮಾಡ್ಕೊಳಪ್ಪ, ನಿಮ್ಗೆ ಬೆಸ್ಟ್. ಜೊತೆಗೆ ಇವ್ರ ಮನೆಯಿಂದ ಸಾಕಷ್ಟು ಇವ್ರ ಖಾಸಗಿ ಜಮೀನಿದೆ, ಬೇಕಾದಷ್ಟು ಡ್ರೈನಿಗೆ ಕೊಡುವಂಥ ಅವಕಾಶಗಳಿದೆ. ಅದನ್ನ ಬಿಟ್ಟು ಉದ್ದೇಶಪೂರ್ವಕವಾಗಿ ರಸ್ತೆಗೆ ನೀರು ತಂದು ಕೆಡಿಸ್ತಾ ಇದ್ದೀರಿ. ಬೇಡ, ಅದು ಅಂಗನವಾಡಿ ಪಕ್ಕದಲ್ಲಿದೆ, ಅದು ಬೇಡ. ನೀವು ಹಿಂದೆ ಗುಂಡಿ ಮಾಡ್ಕೊ, ನಾವು ಮಾಡಿಕೊಡ್ತೀವಿ ನಮ್ಮ ಪ್ರಾವಿಷನ್ ಅಂತಂದರೆ, ನಂಗೆ ರಸ್ತೆನ ಇದು ಡ್ರೈನೇಜೇ ಬೇಕು ಅಂತಂದರೆ ಖಾಸಗಿ ಜಮೀನು ಸರ್ವೆ ನಂಬರಲ್ಲಿದೆ, ಅಲಿಲೇಷನ್ಸ್ಗಳಾಗಿಲ್ಲ, ಯಾವ ಆಧಾರ ಮೇಲೆ ನಾವು ಖರೀದಿ ಮಾಡೋಕ್ಕಾಗ್ತದೆ ಅವ್ರ ಅನುಮತಿ ಇಲ್ದೇನೆ. ಈಗ ರಸ್ತೆ ಆಗಿದೆಯಲ್ಲ ಸರ್, ಹೆಂಗಾಯ್ತು? ಮತ್ತೆ ರಸ್ತೆ ಸುಮಂತ್ ರಸ್ತೆ ಮಾಡಿದಾರಲ್ಲ, ರಸ್ತೆ ಮಾಡಿದೀವಿ. ಯಾವಾಗ ಡ್ರೈನ್ ಮಾಡ್ಬಿಟ್ಟು ರಸ್ತೆ ಮಾಡ್ಬೇಕಾಯ್ತು, ಇಲ್ಲ ರಸ್ತೆ ಮಾಡಿದ್ರೆ ಡ್ರೈನ್ ಮಾಡ್ಬೇಕಾಯ್ತು. ಇವತ್ತಿನ ಅನುದಾನದಲ್ಲಿ ರಸ್ತೆ ಮಾಡಬೇಕು ಅಂತ ರಸ್ತೆಗೆ ಅನುದಾನ ಬಂದಿತ್ತು, ರಸ್ತೆ ಮಾಡಿದ್ದೀವಿ. ಚರಂಡಿ ಮಾಡಬೇಕು ಅಂತ ಅನುದಾನ ಬಂದಂತ ಸಂದರ್ಭದಲ್ಲಿ ಚರಂಡಿನೂ ಮಾಡ್ತೀವಿ. ಚರಂಡಿ ಮಾಡಬೇಕು ಅಂತಂದ್ರೆ ಒಂದೇ ಒಂದು ಪ್ರಾಬ್ಲಮ್ ಆಗಿದೆ, ಇದು ಲಾಸ್ಟ್ ಮನೆ. ಇದಾದ್ಮೇಲೆ ಮನೆಗಳಿಲ್ಲ, ಅವೆಲ್ಲ ಒಂದು ಖಾಸಗಿ ಜಮೀನಿದೆ. ಖಾಸಗಿ ಜಮೀನು ಅಂತಂದ್ಮೇಲೆ ಈ ಕಡೆ ವಟ ಕೊಡ್ಬೇಕು, ಈ ಕಡೆ ಇವ್ರ ಮನೆಯಿಂದ ಲೆಫ್ಟ್ ಸೈಡ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಕನೆಕ್ಷನ್ ಕೊಡಬೇಕಾಗಿತ್ತು. ಇವ್ರು ಕೇಳ್ತಾ ಇರೋ ರೈಟ್ ಸೈಡ್ ಪೂರ್ತಿ ಪ್ರಮಾಣದಲ್ಲಿ ಖಾಸಗಿ ಜಮೀನಿದೆ. ಖಾಸಗಿ ಜಮೀನೊಳಗೆ ನಾವು ನೀರು ತಗೊಂಡು ಬಿಡಕ್ಕಾಗಲ್ಲ. ಇನ್ನೊಂದೇನಂದ್ರೆ ಲೋಕಲ್ ಸಮಸ್ಯೆ ಇದೆ. ವಾಟ ಇದೆಯಲ್ಲ, ವಾಟ ಇರೋದ್ರಿಂದ ಈಗ ಹಿಂಗ್ ಬಿಡಕ್ಕಾಗಲ್ಲ, ಹಿಂದ್ ಕೊಟ್ಟೋಯ್ತದೆ. ಸೊ ಈಗ ಮುಂದೆ ಬಿಡ್ತೀವಿ ಅಂದ್ರೆ ಖಾಸಗಿ ಜಮೀನು ಹೋಗ್ತಾ ಇಲ್ಲ. ಸೊ ಅದು ಸಮಸ್ಯೆ ಆಗಿದೆ. ಅದಕ್ಕೆ ಬೇರೆ ಆಲ್ಟರ್ನೇಟ್ ಏನೋ ಹುಡುಕಿ ಅಡ್ಡದಾರಿ ಮಾಡಿದ್ದಾರೆ, ಅದಕ್ಕೆ ಅಕ್ಕಪಕ್ಕದವ್ರು ಹೋಗ್ತಾ ಇಲ್ಲ. ಅದಕ್ಕೆ ಏನಪ್ಪಾ ಅಂತಂದ್ರೆ ಅಬ್ಜೆಕ್ಷನ್ ಆಗ್ತಾರೆ, ಅವ್ರಿಗೆ ಅಬ್ಜೆಕ್ಷನ್ ಆಗ್ತಾರೆ. ಸೊಲ್ಯೂಷನ್ ಹೇಳಿದ್ದೀನಿ ಸರ್. ಈಗ ಇವ್ರ ಮನೆ ಬಂದು ಗ್ರಾಮ ಪಂಚಾಯತ್ ಸೇರಿದೆ ಅಲ್ವಾ? ಮನೆ ಬಂದು ಗ್ರಾಮ ಪಂಚಾಯತ್ ಸೇರಿದೆ ಅಲ್ವಾ? ಸಮಸ್ಯೆ ಸಮಸ್ಯೆ ಬಗ್ಗೆ ಸಿಂಪಲ್ ಹಣ ನಾವು ಕೊಡ್ತೀವಿ, ಹಿಂಗು ಮಂಡಿ ಮಾಡ್ಕೊಳ್ಳಪ್ಪ, ಕ್ಲೋಸ್ ಮಾಡ್ಕೊಂಡು ರಸ್ತೆ ಮಾಡೋ ಚರಂಡಿ ಮಾಡೋ ಸಂದರ್ಭದಲ್ಲಿ ಬಂದಾಗ ಮುಂದೆ ಅವ್ರೇನೋ ಬಿಟ್ಕೊಡಲ್ಲ, ಅವರು ಮನೆಗಳಾದಾಗ ಚರಂಡಿ ಮಾಡಲೇಬೇಕಾಗ್ತದೆ. ಖಂಡಿತ ನಾವು ಮಾಡ್ತೀವಿ ಕೇಳಿದ್ದೀವಿ. ಅಲ್ಲಿವರೆಗೂ ನೀನು ತಾಳ್ಮೆ ತಗತ್ತ ಇಲ್ಲ. ಸರ್ ಈಗ ಸರ್ 6 ತಿಂಗಳಿಗೊಮ್ಮೆ ಒಬ್ರು ಮಾತಾಡೋದು ಕೂಳಿಗೆರೆ ವರದಿ ತರಿಸಿದ್ರ ಕೂಳಿಗೆರೆ ಪಂಚಾಯತಿ ಸಸ್ಪೆಂಡ್ ಲೆವೆಲ್ ಬಂದಿತ್ತು, ಬಂದಿಲ್ಲ. ಇರೋಣ ಯಾವ್ದನ್ನ ಬಿಲ್ ಕಲೆಕ್ಟರ್ ವಿಚಾರ ಕ್ರಮ ತಗೊಂಡ್ರಲ್ಲ ನಾವು ಪಂಚಾಯತ್ 23,000 ರೂಪಾಯಿ ದಂಡ ಹಾಕಿದ್ದಾರೆ. ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ದಂಡ ಕಟ್ಬಿಟ್ರೆ ಅವ್ನು ಕಳ್ರು ಬಿಟ್ಬಿಡ್ತೀವಿ. ಈಗ ಅವ್ರು ಹೇಳ್ಬೇಕು ಸರ್, ನಾವ್ ಹೇಳಕ್ಕಾಗಲ್ಲ. ಈಗ ಮತ್ತೆ ಸರ್ಕಾರ ಅವ್ರ ಮೇಲೆ ಕ್ರಮ ತಗೊಳಕ್ಕೆ ಅವ್ರಿಗೆ ಅಷ್ಟೇ ಅಧಿಕಾರ ಇರೋದು ಸರ್. ಇದು ಈ ಸೊತ್ತು ಮಾಡ್ಬೇಕಾದ್ರೆ ಈಗ ಈಗ ಅಷ್ಟೇನಾ ಸರ್
ಸರ್ ಪ್ರತಿಯೊಂದು ಗ್ರಾಮ ಪಂಚಾಯತಿ 6 ತಿಂಗಳಿಗೊಮ್ಮೆ ವಾರ್ಡ್ ಸಭೆ ನಡಿಬೇಕು. ಚಾಮಳ್ಳಿ ಗ್ರಾಮ ಪಂಚಾಯತಿಲಿ ನಡೀಲಿಲ್ಲ, ಏನಕ್ಕೆ ಅಂತ ಗೊತ್ತಾಗ್ತದೆ. ಇಲ್ಲ, ಯಾಕೆ ವಾರ್ಡ್ ಸಭೆ ನಡೆದಿಲ್ಲ ಇದುವರೆಗೆ? ಪಂಚಾಯತಿ ಪ್ರತಿದಿನ ವಿಸಿಟ್ ಮಾಡ್ತೀನಿ ನಾನು ಸರ್. ನಿಮ್ಮ ಅವರೇ ನನ್ನ ಕ್ವಶನ್ ಹೇಳಿ ಸರ್. ಈಗ ಅವರೇ ಯಾವ್ದಕ್ಕೂ ಜವಾಬ್ದಾರಿ ತಗೋತಾ ಇಲ್ಲ ಅಂತ ನೀವು ಜವಾಬ್ದಾರಿ ತಗೋತೀರ ಅನ್ನೋದು ಡೌಟು ಸರ್. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಸರ್. ಪಂಚಾಯತಿಗೆ ಪ್ರಮಾಣದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಮಾಹಿತಿ ಇಲ್ಲ ನಿಮ್ಗೆ. ನೀವು ಪಂಚಾಯತಿ ಭೇಟಿ ಮಾಡಿ ಎಷ್ಟು ಗ್ರಾಮ ಸಭೆ ಆಗಿದೆ, ಎಷ್ಟು ವಾರ್ಡ್ ಸಭೆ ಆಗಿದೆ, ನನ್ನ ಮಾಹಿತಿ ಕೊಡಿ ಅಂತಂದ್ರೆ ಕೊಡ್ತಾರೆ. ನೀವು ಅವ್ರು ಏನಾದ್ರು ಮಾಡಿಲ್ಲ ಅಂತ ಅವ್ರು ಅಂಡರ್ಸ್ಟ್ಯಾಂಡ್ ಕೊಟ್ರೆ ಸರ್ ಪಿನ್ ಟು ಪಿನ್ ನನ್ಗೆ ಚೆನ್ನಾಗಿ ಗೊತ್ತು, ಅಲ್ಲಿ ನಡೆದಿಲ್ಲ ಅಂತ ಅಂದ್ಬಿಟ್ಟು ಆರ್ ಟಿ ಅಪ್ಲೈ ಮಾಡೋದೇನು? ಮಾಡಿಲ್ಲ ಅಂದ್ಬಿಟ್ರೆ ಏನೋ ಮಾಡುದಿಲ್ಲ ಅವ್ರು. ಯಾಕಂದ್ರೆ ಏನ್ ಮಾಡ್ತಾರೆ, ಚರಂಡಿ ಮಾಡಲ್ಲ, ಪೈಪ್ ಲೈನ್ ಮಾಡಲ್ಲ, ಬಂದು ಕಾಂಟ್ರಾಕ್ಟರ್ ಸಪೋರ್ಟ್ ಅಂತಾರೆ. ಸಿಸಿ ರೇಂಜ್ ನಾವೇನ್ ರಸ್ತೆ ಮಾಡ್ತಾ ಮಾಡೋರು ಎಂತಿದ್ದಾರೆ. ನೀವು ಒಬ್ಬರಿಂದ 100 ಜನ ಹೊರಗಡೆ ಹೋಗಿ ಮನೆ ಹತ್ರ ಹೋಗಿ ರಸ್ತೆ ಇಲ್ದಿರೋರು ಎಂತಾರೆ, ಸ್ವಾಮಿ ದುಡ್ಡು ಬಂದಿರೋ ವಾಪಸ್ ಹೋಗೋದು, ರಸ್ತೆ ಮಾಡಿದ್ರೆ ಸಾಕು, ಆಮೇಲೆ ಚರಂಡಿ ಮಾಡ್ಕೊಡಿ ಅಂತಾರೆ. ಒಬ್ಬೊಬ್ಬರು ಒಂದೊಂದು ರೀತಿ ಶೈಲಿಂಗ್ ಮಾತಾಡ್ತಾರೆ. ಇಂಪಾರ್ಟೆಂಟ್ ಅಂತ ಕೂಳ್ಗೆರೆ ಈಗ ಅವನು ಕಳ್ಳ ಭ್ರಷ್ಟ ಇವ್ರೆ ವರದಿನ ಕೊಟ್ಟಿದ್ದಾರೆ. ದಂಡ ಹಾಕವ್ರಿಂದ ಭ್ರಷ್ಟ ಅಂತ ಕಳ್ಳ ಅಂತ ಇದ್ದು ಮತ್ತೆ ಅದೇ ರೀತಿ ಅಲ್ಲೇ ಕೆಲಸ ಮಾಡಿದ್ರೆ ಈಗ ದಂಡ ಆಗ್ತಾ ಇದ್ದಿದ್ರೆ ಅವರು ಪರಿಶುದ್ಧ. ದಂಡ ಕಟ್ಟೋರು 23-24 ದಂಡ ಕೇಳ್ತಾರೆ. ಈಗ 24,000 ರೂಪಾಯಿ ಅವ್ನು ದಂಡ ಕಟ್ಟಿ ಯಾವ್ದಕ್ಕೋಸ್ಕರ ದಂಡ ತಪ್ಪು ಮಾಡಿರೋದಕ್ಕೆ. ಈಗ ವರದಿ ಕೊಟ್ಟಿದ್ವಲ್ಲ, ಅದರಿಂದ ಇವ್ರ ಮೇಲೆ ಕ್ರಮ ತಗೊಳ್ಳಿಂತ ಬಂತು. ಆ ಕ್ರಮ ತಗೊಂಡಿರೋದಕ್ಕೆ ಅವರೆಲ್ಲ ಒಂದು ಸಭೆ ಮಾಡಿ ಅಂತಿಮವಾಗಿ ನಿರ್ಣಯ ತಗೊಂಡಿದ್ದಾರೆ ಲೋಕಲ್ ಬಾಡಿನಲ್ಲಿ. ಅವ್ರೇನ್ ಹೇಳ್ತಾರೆ, ಇವನು ಒಂದು ಅವಕಾಶ ಕೊಟ್ಟು ಇನ್ನು ಮುಂದೆ ಈ ತರ ಏನು ತಪ್ಪಾಗದೇ ಇರೋ ತರ ಇವನಿಗೆ ದಂಡ ಕಟ್ಟಿಸಿ ಅಂತ 23,000 ಅವ್ರ ಪಂಚಾಯತಿಗೆ 23,000 ರೂಪಾಯಿ ಆ ವ್ಯಕ್ತಿ ದಂಡ ಕಟ್ಟಿದ್ದಾನೆ ಅಂದ್ರೆ ಅವ್ನು ಕಳ್ಳ ಅಂತ ಇದೆ ಅಲ್ವಾ? ಮತ್ತೆ ಅವನನ್ನೇ ಮುಂದುವರಿಸ್ತಾ ಇದ್ರೆ ಅವ್ನು 2.5 ಲಕ್ಷ ಸಂಪಾದನೆ ಮಾಡ್ತಾನೆ. ಹೌದು, 23 ಲಕ್ಷ ಅವ್ನು ಲೆಕ್ಕಕ್ಕಿಲ್ಲ. ಇನ್ನು 2.5 ಲಕ್ಷ 3 ಲಕ್ಷ ಸಂಪಾದನೆ ಮಾಡೋದು ಧೈರ್ಯ ಇದೆ. ಸಪೋರ್ಟ್ ಮಾಡಿದಾಗೈತಲ್ಲ, ಮಾಡೋದು ಸರಿಯಾದಾಗೈತಲ್ಲ ಸರ್. ದುರುಪಯೋಗ ಅಂತಂದ್ರೆ 23,000 ದುರುಪಯೋಗ ಅಂತ ಸುಮ್ಮನೆ ಡೈವರ್ಟ್ ಮಾಡ್ತಾರೆ ಸರ್. ನೀವು ಇಲ್ಲಿ ಬಂದಾಗ ಡೈವರ್ಟ್ ಮಾಡಬೇಡಿ. ನೀವು ಒಂದೇನಂದ್ರೆ ವರದಿ ತರಿಸ್ತೀನಿ ಮಾತಾಡ್ತೀವಿ ಅಂತಂದ್ರಿ, ನಾವು ಬಂದಾಗ ಏನಾರ ಒಂದು ಉದಾಹರಣೆ ಕೊಡ್ತೀರಿ, ಮತ್ತೆ ಅಕ್ರಮ ಮಾಡೋರು ಮಾಡ್ತಾನೆ ಇಲ್ಲ. ಮತ್ತೆ ನೀವು ಈಗ 23,000 ದಂಡ ಕಟ್ಟಿದ್ದಾನೆ ಅಂದ್ಮೇಲೆ ಅಲ್ಲ ಸರ್, ನೀವು ವರದಿ ಜಿಲ್ಲಾ ಪಂಚಾಯತ್ ಹಾಕಿರ್ಬೇಕಾಯ್ತು, ಅಕ್ರಮ ಹೆಂಗೆ ಮಾಡ್ಬಿಡ್ತಾನೆ ಸರ್. 23,000 ಹೆಂಗ್ ಕಟ್ಟ ಸರ್? ನೀವ್ ಹೆಂಗ್ ವರದಿ ಕೊಟ್ರಿ? ಅದು ಏನ್ ಪ್ರೊಸೀಜರ್ ಅಂತ ನಮಗೆ ಗೊತ್ತಿಲ್ಲ ಸರ್. ಯಾವ ಬೇಸ್ ಮೇಲೆ ಅವ್ರು ತಗೊಂಡವ್ರೆ ಅಂತ ಅವ್ರು ನಮ್ಗೆ ಅದನ್ನ ಕೊಟ್ಟಿಲ್ಲ. ಲೋಕಲ್ ಬಡಿ ಅವ್ರ ಮಾತ್ರ ಮಾಡ್ಕೊಂಡು ಅವ್ರು ಕ್ರಮ ಕೊಡ್ಲಿಲ್ಲ. ಯಾವಾಗ ತರ್ಸ್ಕೊತೀರಾ ಸರ್? ಎಷ್ಟು ದಿನ ಆಗುತ್ತೆ ತರ್ಸಕ್ಕೆ? ಶೀಘ್ರ ಅಂದ್ರೆ ಎಷ್ಟು ದಿನ ಹಿಡಿಬೋದು ಸರ್? ದಯವಿಟ್ಟು ಕೆಲಸ ಮಾಡ್ಕೊಡೋದ್ರೆ ಮಾಡ್ಕೊಡಿ, ದಯವಿಟ್ಟು ಟ್ರಾನ್ಸ್ಫರ್ ತಗೊಳ್ಳಿ, ಅಷ್ಟೇ ನಮ್ಮ ಬೇಡಿಕೆ. ಆಗುತ್ತಾ? ಖಂಡಿತ ಸರ್, ಸನ್ಮಾನ ಮಾಡಿ ಕಳಿಸ್ತೀವಿ, ಸನ್ಮಾನ ಮಾಡಿ ಕಳಿಸ್ತೀವಿ ಸರ್ ಸರಿನಾ? ಬಂಧುಗಳೇ, ನಾವು ಅವ್ರ ಹತ್ರ ಬಂದು ಮಾತಾಡಿದ್ದೀವಿ, ಕೂಲಂಕುಷವಾಗಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡಿದ್ದೀವಿ ಅಂತ ಅನ್ಕೊಂಡಿದ್ದೀವಿ. ಧನ್ಯವಾದಗಳು ಬಂಧುಗಳೇ.